ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಬಂಡಾಯದ ಕಿಚ್ಚು ತಾರಕಕ್ಕೇರಿದೆ. ಸಚಿವ ಸ್ಥಾನ ಕೈತಪ್ಪಿದ ಹಿನ್ನೆಲೆಯಲ್ಲಿ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ, ಮುಂದುವರಿತಾನೆ ಇದೆ. ನಾಯಕರ ಬೆಂಬಲಿಗರು ಬೀದಿಗಿಳಿದು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಇವತ್ತು ಎಲ್ಲೆಲ್ಲಿ ಏನೇನಾಯಿತು ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಡ್ಬನ್ನಿ. ಸಂಪುಟ ವಿಸ್ತರಣೆ ಕೈಯಲ್ಲಿ ಅಸಮಾಧಾನದ ಕಿಚ್ಚು. ಕೆಪಿಸಿಸಿ ಕಚೇರಿ ಮುಂದೆ ಕಾರ್ಯಕರ್ತರ ಹೈಡ್ರಾಮಾ. ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ. ಸಚಿವ ಸ್ಥಾನ ಸಿಗದ ಅಸಮಾಧಾನಿತ ಶಾಸಕರ ಬೆಂಬಲಿಗರು ಬೀದಿಗಿಳಿದು ಆಕ್ರೋಶ ಹೊರಹಾಕಿದ್ದಾರೆ. ಬೆಂಗಳೂರಿನ ಕೆಪಿಸಿಸಿ ಕಚೇರಿಗೂ ಈ ಪ್ರತಿಭಟನೆಯ ಬಿಸಿ ತಟ್ಟಿದೆ. ಶಾಸಕರಾದ ದಿನೇಶ್ ಗುಂಡೂರಾವ್, ಎಂ ಕೃಷ್ಣಪ್ಪ ಹಾಗೂ ಎನ್ಎ ಹ್ಯಾರಿಸ್ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿ ಬೆಂಬಲಿಗರು ಕಪ್ಪು ಬಟ್ಟೆಯನ್ನ ಕಟ್ಟಿಕೊಂಡು ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕಿದ್ರು. ಈ ವೇಳೆ ಪೊಲೀಸರು ಮತ್ತು ಕಾರ್ಯಕರ್ತರ ನಡುವೆ ತೀವ್ರ ವಾಗ್ವಾದ ಹಾಗೂ ಹೈಡ್ರಾಮಾನೆ ನಡೆಯಿತು. ಕಾಂಗ್ರೆಸ್ನ ಶವಪೆಟ್ಟಿಗೆಗೆ ಕೊನೆಯ ಮಳೆಯನ್ನ ಹೊಡೆದಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲೇ ಸ್ಪರ್ಧಿಸಿ ಕಾಂಗ್ರೆಸ್ ಪಕ್ಷದಲ್ಲೇ ನಿಷ್ಠಾವಂತ ಕಾರ್ಯಕರ್ತರಾಗಿರತಕ್ಕಂತಹ ಎಂ ಕೃಷ್ಣಪ್ಪನವರಿಗೆ ನೀವು ಸಚಿವ ಸ್ಥಾನ ಕೊಡದೆ ಪಕ್ಷಾಂತರಿಗಳಿಗೆ ಕೊಟ್ಟಿದ್ದೀರಾ. ಪಕ್ಷದ ಅನೈತಿಕ ಚಟುವಟಿಕೆ ನಡೆಸಿದಂತಹವರಿಗೆ ನೀವು ಸಚಿವ ಸ್ಥಾನ ಕೊಟ್ಟಿದ್ದೀರಾ. ಪ್ರಾಮಾಣಿಕವಾಗಿ ಸತ್ಯನಿಷ್ಠೆಯಿಂದ ಇರತಕ್ಕಂತಹ ಕೃಷ್ಣಪ್ಪನವರಿಗೆ ಅಥವಾ ಯೂತ್ ಅಂತ ಬಂದಾಗ ಪ್ರಿಯ ಕೃಷ್ಣವ್ರು ಕೊಡಬಹುದಲ್ಲ, ಯಾಕೆ ನೀವು ತಾರತಮ್ಯ ಮಾಡ್ತಾ ಇದ್ದೀರಾ? ಕಾಂಗ್ರೆಸ್ಸಿನ ಮತದಾರರು ಬೇಡ ಅಂತ, ಕಾರ್ಯಕರ್ತ ಬೇಡ, ಅವರ ಅಧಿಕಾರ ನಮ್ಮ ಎಂಎಲ್ಎ ಅವರು ಬೇಡ ಅಂದ್ಮೇಲೆ ನೀವೇನ್ರಿ ಅಧಿಕಾರ ಮಾಡ್ತೀರಿ? ಇಲ್ಲಿ ನೀವೇ 1 ವರ್ಷ 6 ತಿಂಗಳಲ್ಲಿ, ಇನ್ನೊಂದು ವರ್ಷ 6 ತಿಂಗಳಲ್ಲ ಹಿಂಗೆ ನೋಡ್ತಾ ಇರಿ. ಎಲ್ಲ ಕಡೆ ದಂಗೆ ಎದ್ದು ಬಿದ್ದೋಗಿ ಎಲ್ಲ ಇಳಿದು ಹೋಗ್ತಾ ಇರ್ತಾರೆ. ಯಾಕೆಂದ್ರೆ ನಿಷ್ಠಾವಂತ ಕಾಂಗ್ರೆಸ್ಸಿನವರು, ಭ್ರಷ್ಟಾಚಾರ ಇಲ್ಲದೆ ಇರೋರು ಅಂತವ್ರಿಗೆ ನೀವು ಅಧಿಕಾರ ಕೊಡದೇ ಇದ್ಮೇಲೆ ನಿಮ್ಗೇನು ಗಂಟು ಕೊಡೋರು ಬೇಕಾ? ಕರ್ನಾಟಕದಲ್ಲಿ ಕಾಂಗ್ರೆಸ್ ಇಲ್ಲ ಅಂದ್ರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಇಲ್ಲ, ಅದು ತಿಳ್ಕೊಂಬಿಡಿ. ಇಷ್ಟೇ ಅಲ್ಲದೆ ಭಾರತ್ ಜೋಡೋ ಭವನದಲ್ಲಿ ವೇದಿಕೆಗೆ ನುಗ್ಗಿದ ದಿನೇಶ್ ಗುಂಡೂರಾವ್ ಬೆಂಬಲಿಗರು ಬಿಕೆ ಹರಿಪ್ರಸಾದ್ ಭಾಷಣಕ್ಕೆ ಅಡ್ಡಿಪಡಿಸಿ ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು. ಇದರಿಂದ ಕೆರಳಿದ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಎಲ್ರಿಗೂ ಸಚಿವ ಸ್ಥಾನ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಬೆಂಬಲಿಗರ ವಿರುದ್ಧ ತೀವ್ರವಾಗಿ ಕಿಡಿಕಾರಿದರು. 140 ಶಾಸಕರಲ್ಲಿ ನಾವು ಮಂತ್ರಿ ಮಾಡಕ್ಕಾಗೋದು 34 ಜನಕ್ಕೆ ಮಾತ್ರ. ಅವಕಾಶಗಳು ಎಲ್ಲರಿಗೂ ಸಿಗೋದಿಲ್ಲ. ನಾನು 53 ವರ್ಷದಿಂದ ಈ ಪಾರ್ಟಿಯಲ್ಲಿದ್ದೀನಿ. ಸೋನಿಯಾ ಗಾಂಧಿ ಅವರು ನಮಗೆಲ್ಲ ಅಧಿಕಾರಕ್ಕೆ ತಂದುಕೊಟ್ಟು ಅವರು ಪ್ರಧಾನಮಂತ್ರಿ ಆದ್ರ ಪಕ್ಷ ಬಹಳ ಮುಖ್ಯ. ನಿಮ್ಮ ಅನಿಸಿಕೆಗಳನ್ನ ನಾನು ಕೇಳಿದ್ದೀನಿ. ಯಾರ ಬಗ್ಗೆ ನೀವು ಧಿಕ್ಕಾರ ಹಾಕೋದಿಲ್ಲ. ನಿಮ್ಮ ಬೇಡಿಕೆಯನ್ನ ನೀವು ಕೇಳಿ, ನಾನು ಒಪ್ಕೊಳ್ತೀನಿ. ನಿಮ್ಗೆ ಅನ್ಯಾಯ ಆಗಿದೆ, ಅದು ನಾನು ಒಪ್ಕೊಳ್ತೀನಿ. ಆದ್ರೆ ಯಾರು ಧಿಕ್ಕಾರ ಹಾಕೋದಿಲ್ಲ. ಇಲ್ಲಿ ಜಿಲ್ಲೆಗಳಲ್ಲಿಯೂ ಪ್ರತಿಭಟನೆ, ಆಕ್ರೋಶ. ಮೈಸೂರಲ್ಲಿ ಶಾಸಕ ಎಚ್ ಸಿ ಮಹಾದೇವಪ್ಪ ಸಚಿವ ಸ್ಥಾನ ತಪ್ಪಿದ್ದಕ್ಕೆ ಟಿ ನರಸೀಪುರ ಕ್ಷೇತ್ರದ ಕಾಂಗ್ರೆಸ್ ನಾಯಕರು ಮೈಸೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ವಿಜಯ್ ಕುಮಾರ್ ಅವರಿಗೆ ಸಾಮೂಹಿಕ ರಾಜೀನಾಮೆ ಪತ್ರವನ್ನು ರವಾನಿಸಿ ಆಕ್ರೋಶ ಹೊರಹಾಕಿದ್ದಾರೆ. ನಾವು ಯಾವುದೇ ರಾಜೀನಾಮೆ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಪತ್ರ ಸಲ್ಲಿಸಿಲ್ಲ. ನಮ್ಮ ಜಿಲ್ಲಾಧ್ಯಕ್ಷರಿಗೆ ಇದು ಒಂದು ಸೈಡ್ ಎಲ್ಲ ಟೈಪ್ ಮಾಡಿದ್ದೀವಿ. ಪ್ರತ್ಯೇಕವಾಗಿ ನಂತರ ಕೊಡ್ತೀವಿ. ಬಜೆಟ್ಗೋಸ್ಕರ ಒಂದು ಪೇಪರ್ ಎಲ್ಲ ಮುಖಂಡರು ಸೇನಾ ಕೊಟ್ಟಿದ್ದೀವಿ. ಇಂಡಿವಿಜುವಲ್ ಪಕ್ಷದ ಮುಖ್ಯ ಅಧ್ಯಕ್ಷಗಳಿಗೆ ಜ್ಞಾನ ತಲುಪಿಸಬೇಕು. ನಾಳೆ ಇವತ್ತು ನಾಳೆ ವ್ಯವಸ್ಥೆ ಮಾಡ್ತೀವಿ. ಗದಗ್ನಲ್ಲಿ ಎಚ್ ಕೆ ಪಾಟೀಲ್ ಬೆಂಬಲಿಗರು ಹಳೆ ಡಿಸಿ ಕಚೇರಿ ಸರ್ಕಲ್ ಅಲ್ಲಿ ಮಾನವ ಸರಪಳಿ ನಿರ್ಮಿಸಿ ಸಿಎಂ, ಡಿಸಿಎಂ ಹಾಗೂ ಹೈಕಮಾಂಡ್ ವಿರುದ್ಧ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಅಂದ್ರೆ ಕೇವಲ ಬರೇ ಮೈಸೂರು, ಮಂಡ್ಯ, ಬೆಂಗಳೂರಲ್ಲ, ಇಡೀ ಆ ರಾಜ್ಯದಾಗ 31 ಜಿಲ್ಲೆದಾಗಿದ್ರೆ ಕಾಂಗ್ರೆಸ್ ಪಕ್ಷ. ಇವರು ಕೇವಲ ಬರೇ ಮಂಡ್ಯ, ಮೈಸೂರು, ಬೆಂಗಳೂರು ಅಲ್ಲಿದ್ರೆ ಸಾಕು. ಎಲ್ಲ ಮಂತ್ರಿಗಳು ಅವರ, ಎಲ್ಲ ಸ್ಕೀಮ್ಗಳೆಲ್ಲ ಅವರ. ಗುಲ್ಬರ್ಗ ಇವರು ಎಎಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಕಲ್ಯಾಣ ಕರ್ನಾಟಕ 4 ಮಂದಿ ಸ್ಥಾನ ಕೊಡ್ಸಾರ. ಉತ್ತರ ಕನ್ನಡ ಬಗ್ಗೆ ಇದಿಲ್ಲ ಅನ್ನೋರಿಗೆ, ಉತ್ತರ ಕರ್ನಾಟಕ ಬಗ್ಗೆ ಏನು ಕಾಳಜಿ ಇಲ್ಲ ಅನ್ನೋರು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ. ಎಚ್ ಕೆ ಪಾಟೀಲ್ ಸಾಹೇಬ್ರು ಏನ್ ಅನ್ಯಾಯ ಮಾಡ್ಯಾರ ಅವರು. ಕೊಪ್ಪಳದಲ್ಲಿ ಶಾಸಕ ರಾಘವೇಂದ್ರ ಹಿಟ್ನಾಳ್ಗೆ ಸಚಿವ ಸ್ಥಾನ ಸಿಗದೇ ಇದ್ದುದಕ್ಕೆ ಬೆಂಬಲಿಗರು ರಾಜ್ಯ ನಾಯಕರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಚಿತ್ರದುರ್ಗದ ಮೊಳಕಾಲ್ಮೂರು ಶಾಸಕ ಎನ್ವೈ ಗೋಪಾಲಕೃಷ್ಣಗೆ ಸಂಪುಟದಲ್ಲಿ ಅವಕಾಶ ನೀಡದ್ದಕ್ಕೆ ಬೆಂಬಲಿಗರು ರಾಂಪುರ ಬಸ್ ನಿಲ್ದಾಣದ ಬಳಿ ಟೈರ್ಗೆ ಬೆಂಕಿ ಹಚ್ಚಿ ಸಾರಿಗೆ ಬಸ್ ತಡೆದು ಧರಣಿ ನಡೆಸಿದರು.
ದಾವಣಗೆರೆಯ ಹೊನ್ನಾಳಿ ಶಾಸಕ ಡಿಜಿ ಶಾಂತನಗೌಡ ಅವರಿಗೆ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಬೆಂಬಲಿಗರ ತುರ್ತು ಸಭೆ ಕರೆಯಲಾಗಿದ್ದು ಮುಂದಿನ ನಡೆಯ ಕುರಿತು ಕುತೂಹಲ ಮೂಡಿಸಿದೆ. ಮತ್ತೊಂದು ಕಡೆ ರಸ್ತೆಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಬಸ್ ತಡೆದು ಆಕ್ರೋಶ ಹೊರಹಾಕಿದೆ.